ದಲಿತ ಸಂಘರ್ಷ ಸಮಿತಿಗಳ ಮಹಾ ಒಕ್ಕೂಟ ಇವತ್ತು ಸುಮಾರು ಒಂದು 10-11 ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕಾರಣ ಏನಂತಂದರೆ ಇವತ್ತು ಲೋಕಸಭಾ ಚುನಾವಣೆ ನಮ್ಮ ಎದುರುಗಡೆ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ 5 ವರ್ಷದಲ್ಲಿ ಏನೇನೆಲ್ಲ ತೀರ್ಮಾನಗಳು ತಗೊಳ್ಬೋದು, ಆ ಕಾರಣಕ್ಕಾಗಿ ಅದು ತುಂಬ ಮಹತ್ವವಾಗಿರ್ತಕ್ಕಂಥ ಒಂದು ಚುನಾವಣೆ. ಇವತ್ತು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಮ್ಮ ಮೇಲೆ ಇರುತ್ತೆ, ಮತದಾರರ ಮೇಲೆ, ಜನಸಾಮಾನ್ಯರ ಮೇಲೆ ಇರುತ್ತೆ. ಆ ಸರ್ಕಾರ ರಚನೆ ಮಾಡಿದ ಮೇಲೆ ನಮ್ದೇನು ನಡೆಯೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು 10 ವರ್ಷದಿಂದ ಏನು ಮೋದಿ ನೇತೃತ್ವದ BJP ಸರ್ಕಾರ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತು, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತು, ಎಲ್ಲರಿಗೂ ಸಾಮಾನ್ಯರು ಕೂಡ ಗೊತ್ತಿರ್ತಕ್ಕಂಥದ್ದು. ಅವ್ರು ಯಾರು ಕೂಡ ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ಯಾವುದೇ ರೀತಿಯಾದ ಕೆಲಸ ಮಾಡಲಿಲ್ಲ. ಪ್ರಾರಂಭದಲ್ಲಿ 15 ಲಕ್ಷ ಒಬ್ಬೊಬ್ಬ ಅಕೌಂಟ್ಗೂ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅದಾಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗನ ಕೊಡ್ತೀನಂದ್ರು, ಅದು ಆಗಲಿಲ್ಲ. ರೈತರ ಪರವಾದಂಥ ಕೆಲಸಗಳು ಮಾಡ್ತೀನಂದ್ರು, ಅದು ಆಗಲಿಲ್ಲ. ದಲಿತ ಪರವಾದ ಕೆಲಸಗಳು ಮಾಡ್ತೀನಂದ್ರು, ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸ ಕೂಡ ಆಗಲಿಲ್ಲ. ಅವರ ಅಭಿವೃದ್ಧಿ ಕೆಲಸಗಳೇನಪ್ಪ ಅಂತಂದ್ರೆ ದೇವಸ್ಥಾನಗಳು ಕಟ್ಟೋದು. ದೇವಸ್ಥಾನಗಳು ಬಿಟ್ಟರೆ ಜನಸಾಮಾನ್ಯರ ಮತ್ತು ಅಭಿವೃದ್ಧಿ ಪರವಾದಂಥ ತೀರ್ಮಾನಗಳು, ಜನಪರ ತೀರ್ಮಾನಗಳು ಯಾವುದೇ ರೀತಿಯಾದಂಥ ಕೆಲಸಗಳು 10 ವರ್ಷದಲ್ಲಿ ಆಗಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಕೈಯಲ್ಲಿ ಇವತ್ತು ಆಡಳಿತವನ್ನು ಯಾರು ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದ್ರಿಂದ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ವಿ. ಕರ್ನಾಟಕದಲ್ಲಿ ದಲಿತ ಚಳವಳಿಯ ಎಲ್ಲ ವಿಭಾಗಗಳು ಮತ್ತು ಅದು ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿ BJPಯನ್ನು ಈ ದೇಶದಿಂದ ಕಿತ್ತೋಡಿಸತಕ್ಕಂಥ ಕೆಲಸನ ಮಾಡಬೇಕನ್ನೋಂಥ ತೀರ್ಮಾನವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಜನಸಾಮಾನ್ಯರು, ಪ್ರತಿಯೊಬ್ಬ ನಾಗರಿಕರು ಕೂಡ ಮೋದಿಯ ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಂತ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮನವಿಯನ್ನು ಮಾಡಿದ್ದೀವಿ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವರು ಅವರು ಹೊರಗಿನವರು ಅಂತ ಕೆಲವರು ಮಾತಾಡ್ತಾರೆ, ಆದರೆ ಅವರು ಅತ್ಯಂತ ನಿಕಟವಾಗಿ ಚಿಕ್ಕಬಳ್ಳಾಪುರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥವರು ಮತ್ತು ಅವ್ರ ಕುಟುಂಬ ಕಡವರು. ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಕೈವಾರ ಕ್ಷೇತ್ರದ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ತುಂಬ ಅಭಿವೃದ್ಧಿ ಮಾಡಿ, ಯಾರು ಏನೇ ಸಮಸ್ಯೆ ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ನಾವು ಖುದ್ದು ಮಾಡಿಸಿರ್ತಕ್ಕಂಥದ್ದು ಇದೆ. ಆ ಕಾರಣಕ್ಕಾಗಿ ಇವತ್ತು ರಕ್ಷಾರಾಮಯ್ಯನಿಗೆ ನಾವು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ನಾವು ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಮತ್ತು ನಾವು ಜನಸಾಮಾನ್ಯರ ಜೊತೆ ಸಂಪರ್ಕನ ಮಾಡಿದ್ದೀವಿ. ಎಲ್ಲ ಕಾರಣಕ್ಕೂ ಇವತ್ತು ರಕ್ಷಾರಾಮಯ್ಯನವರು ಸುಮಾರು 3 ಲಕ್ಷ ಓಟದ ಅಂತರದಿಂದ ಗೆಲ್ಲತಕ್ಕಂಥ ಎಲ್ಲ ಒಂದು ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ. ಸರ್, ಈಗ BJP